ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕಳಂಕ ಮುಕ್ತರಾಗಿದ್ದಾರೆ. ಹೌದು, ಅಬಕಾರಿ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ ಸೇರಿ 23 ಆರೋಪಿಗಳನ್ನ ಆರೋಪ ಮುಕ್ತಗೊಳಿಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಹಾಗಾದ್ರೆ ಏನಿದ್ ಪ್ರಕರಣ? ಜೊತೆಗೆ ಹಿಂದೆ ಎಲ್ಲ ಬಹಳಷ್ಟು ತಿಂಗಳುಗಳ ಕಾಲ ಇವರೆಲ್ಲ ಜೈಲಲ್ಲಿ ಇರಬೇಕಾದಂಥದ್ದು ಬಂತಲ್ಲ. ಹಾಗಾದ್ರೆ ಈ ಪುಕಾರು, ಆ ನಂತರ ನಡೆದಂತ ತನಿಖೆ ಇದೆಲ್ಲ ಹೇಗಿತ್ತು? ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಳ್ಳೋಣ. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ ಖುಲಾಸೆ. ಕೋರ್ಟ್ ತೀರ್ಪಿನ ಬಳಿಕ ಕಣ್ಣೀರಿಟ್ಟ ಅರವಿಂದ್ ಕೇಜ್ರಿವಾಲ್ ಕಣ್ಣೀರು. ತಮ್ಮ ಮೇಲಿದ್ದ ಆರೋಪ ಮುಕ್ತವಾಗ್ತಿದ್ದಂತೆ ಅರವಿಂದ್ ಕೇಜ್ರಿವಾಲ್ ಕಣ್ಣೀರಿಟ್ಟಿದ್ದಾರೆ. ಎಸ್, ಅಬಕಾರಿ ನೀತಿ ಹಗರಣ, ಅಧಿಕಾರದ ಚುಕ್ಕಾಣಿಯಲ್ಲಿದ್ದ ಸಿಎಂ, ಡಿಸಿಎಂ ರನ್ನೇ ಜೈಲಿನ ದಾರಿ ತೋರಿಸಿದ ಪ್ರಕರಣ. ಹಿಂದಿನ ಸರ್ಕಾರದಲ್ಲಿ ಅಂದ್ರೆ ಆಪ್ ಆಡಳಿತಾವಧಿಯಲ್ಲಿ ನಡೆದಿದೆ ಎನ್ನಲಾದ ದೆಹಲಿಯಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ ಜೈಲುವಾಸ ಅನುಭವಿಸಿ ಜೈಲಿನಿಂದಲೇ ಆಡಳಿತ ನಡೆಸಿ ಸೆಡ್ಡು ಹೊಡೆದಿದ್ದ ಕೇಜ್ರಿವಾಲ್ಗೆ ರಿಲೀಫ್ ಸಿಕ್ಕಿದೆ. ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ, ತೆಲಂಗಾಣದ ವಿಧಾನ ಪರಿಷತ್ ಸದಸ್ಯ ಕೆ ಚಂದ್ರಶೇಖರ್ ರಾವ್ ಪುತ್ರಿ ಕೆ ಕವಿತಾ ಸೇರಿ 23 ಆರೋಪಿಗಳನ್ನ ಆರೋಪ ಮುಕ್ತಗೊಳಿಸಿ ಕೋರ್ಟ್ ಆದೇಶ ಹೊರಡಿಸಿದೆ. ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ತೀರ್ಪು ಹೊರಬರುತ್ತಿದ್ದಂತೆ ಮಾತನಾಡಿದ ಕೇಜ್ರಿವಾಲ್ ಕಣ್ಣೀರಿಟ್ಟಿದ್ದಾರೆ. ಆಪ್ ಪಕ್ಷವನ್ನ ಮುಗಿಸಲು ಮೋದಿ, ಅಮಿತ್ ಶಾ ನಮ್ಮನ್ನ ಜೈಲಿಗೆ ಹಾಕಿಸಿದ್ರು ಅಂತ ವಾಗ್ದಾಳಿ ನಡೆಸಿದ್ರು. आज कोर्ट ने सारे आरोप खारिज कर दिए और जितने भी एक्यूज्ड थे सबको डिस्चार्ज कर दिया. मोदी जी ने और अमित शाह जी ने मिल के आजाद भारत का सबसे बड़ा राजनीतिक षड्यंत्र रचा. आम आदमी पार्टी को खत्म करने के लिए आम आदमी पार्टी के सबसे बड़े 5 नेताओं को जेल में डाल दिया गया. ಹೀಗೆ ಮಾತನಾಡುತ್ತಲೇ ಕಣ್ಣೀರಿಟ್ಟ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೇಳಿಬಂದ ಆರೋಪವೇನು, ಏನಿದು ಪ್ರಕರಣ ಅಂತ ಹೇಳ್ತೀವಿ ನೋಡಿ. ದೆಹಲಿಯಲ್ಲಿ ಆಡಳಿತ ನಡೆಸಿದ್ದ ಆಪ್ ಸರ್ಕಾರ 2021-22ರಲ್ಲಿ ಅಬಕಾರಿ ನೀತಿ ರೂಪಿಸಿತ್ತು. ಇದೇ ನೀತಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಕೇಳಿಬಂದಿತ್ತು. ಲಾಭ ಗಳಿಸುವ ಉದ್ದೇಶದಿಂದ ನೀತಿ ರಚಿಸಲಾಗಿದೆ. ಖಾಸಗಿ ಸಂಸ್ಥೆಗಳಿಗೆ ಅನುಕೂಲವಾಗುವಂತೆ ನೀತಿ ಮಾಡಲಾಗಿದೆ. ಹಾಗೆಯೇ ಕಿಕ್ ಬ್ಯಾಕ್ ಪಡೆದ ಹಣವನ್ನ ಚುನಾವಣೆಗೆ ಬಳಸಿದ್ದಾರೆ ಅಂತ ಕೇಜ್ರಿವಾಲ್ ವಿರುದ್ಧ ಆರೋಪಿಸಲಾಗಿತ್ತು. ಕೇಸ್ ದಾಖಲಿಸಿಕೊಂಡಿದ್ದ ಸಿಬಿಐ ತನಿಖೆ ನಡೆಸಿತ್ತು. ಪ್ರಕರಣ ಸಂಬಂಧ ಅಂದಿನ ಸಿಎಂ ಅರವಿಂದ್ ಕೇಜ್ರಿವಾಲ್, ಅಂದಿನ ಡಿಸಿಎಂ ಮನೀಶ್ ಸಿಸೋಡಿಯಾ, ತೆಲಂಗಾಣದ ಕೆ ಚಂದ್ರಶೇಖರ್ ರಾವ್ ಪುತ್ರಿ ಕೆ ಕವಿತಾರನ್ನ ಬಂಧಿಸಿ ಜೈಲಿಗಟ್ಟಿತ್ತು. ಆದ್ರೆ ಆರಂಭದಿಂದಲೂ ಇದು ಹಗರಣವೇ ಅಲ್ಲ ಅಂತ ವಾದಿಸುತ್ತಾ ಬಂದಿದ್ದ ಆಪ್ ನಾಯಕರಿಗೆ ಇವತ್ತು ರಿಲೀಫ್ ಸಿಕ್ಕಿದೆ. ಹಾಗಾದ್ರೆ ಅಬಕಾರಿ ನೀತಿ ಪ್ರಕರಣದಲ್ಲಿ ಯಾರ್ಯಾರು ಎಷ್ಟು ದಿನ ಜೈಲುವಾಸ ಅನುಭವಿಸಿದ್ರು ಅಂತ ನೋಡೋಣ. ಅಬಕಾರಿ ನೀತಿ ಹಗರಣದಲ್ಲಿ ಮಾರ್ಚ್ 2024ರಲ್ಲಿ ಬಂಧನವಾಗಿದ್ದ ಅರವಿಂದ್ ಕೇಜ್ರಿವಾಲ್ ಸುಮಾರು 7 ತಿಂಗಳು ಜೈಲುವಾಸ ಅನುಭವಿಸಿ ಸೆಪ್ಟೆಂಬರ್ 2024ರಲ್ಲಿ ರಿಲೀಸ್ ಆಗಿದ್ರು. ರಾಜೀನಾಮೆ ನೀಡದೆ ಜೈಲಿನಿಂದಲೇ ಆಡಳಿತ ನಡೆಸಿದ್ರು. ಡಿಸಿಎಂ ಆಗಿದ್ದ ಮನೀಶ್ ಸಿಸೋಡಿಯಾ ಕೂಡ ಬರೋಬ್ಬರಿ 17 ತಿಂಗಳು ಜೈಲುವಾಸ ಅನುಭವಿಸಿ 2024ರ ಆಗಸ್ಟ್ನಲ್ಲಿ ರಿಲೀಸ್ ಆಗಿದ್ರು. ಇನ್ನು ಕವಿತಾ ಕೂಡ ಮಾರ್ಚ್ 2024ರಲ್ಲಿ ಬಂಧನಕ್ಕೊಳಗಾಗಿದ್ರು. 6 ತಿಂಗಳು ಜೈಲುವಾಸ ಅನುಭವಿಸಿ ಅದೇ ವರ್ಷ ಆಗಸ್ಟ್ನಲ್ಲಿ ರಿಲೀಸ್ ಆಗಿದ್ರು. ಇದೇ ಪ್ರಕರಣದಲ್ಲಿ ಒಟ್ಟು 23 ಆರೋಪಿಗಳನ್ನ ಖುಲಾಸೆಗೊಳಿಸಿ ರೋಸ್ ಅವೆನ್ಯೂ ಕೋರ್ಟ್ ತೀರ್ಪು ನೀಡಿದೆ. ತೀರ್ಪು ಹೊರಬರುತ್ತಿದ್ದಂತೆ ಕೇಜ್ರಿ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಸಂಜೆ ದೆಹಲಿಯಲ್ಲಿ ಬೃಹತ್ ವಿಜಯೋತ್ಸವ ಆಚರಿಸಿದ್ರು. ಬೃಹತ್ ರ್ಯಾಲಿ ನಡೆಸಿ ಎದುರಾಳಿಗಳಿಗೆ ಸಂದೇಶ ರವಾನಿಸಿದ್ರು. ಇದೀಗ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಆದೇಶ ಪ್ರಶ್ನಿಸಿ ಸಿಬಿಐ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಮಹೇಶ್, TV9, ನವದೆಹಲಿ.